ವಿಧಾನಸಭೆ ಕಲಾಪದಲ್ಲಿ ಆರ್ಎಸ್ಎಸ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಜೆಪಿ ಶಾಸಕರುಗಳ ನಡುವೆ ದೊಡ್ಡ ಕದನನೇ ಆಯಿತು. ಸಿಎಂ ಏನ್ ಹೇಳ್ತಾರೆ, ನೀವು ಯಾರು ಆರ್ಎಸ್ಎಸ್ ನವರಲ್ಲ, ನಿಮ್ಮೆಲ್ಲರನ್ನ ಎತ್ಕಟ್ಟಿದ್ದಾರೆ, ನಿಂತ್ಕೊಳ್ಳಿ ಎಂದ ಸಿಎಂ. ನಾವು ಆರ್ಎಸ್ಎಸ್ ನವರೇ ಅಂತ ಬಿಜೆಪಿ ಶಾಸಕರು ವಾದ ಹೂಡ್ತಾರೆ. ಕಾಂಗ್ರೆಸ್ನವರು ಪಿಎಫ್ಐ ಏಜೆಂಟ್ರು ಅಂತ ಆರ್ ಅಶೋಕ್ ಬೇರೆ ಹೇಳ್ತಾರೆ. ಕಾಂಗ್ರೆಸ್ನವರು ಟೆರರಿಸ್ಟ್ಗಳನ್ನ ಬೆಂಬಲಿಸೋರು ಅಂತ ಆರ್ ಅಶೋಕ್ ಹೇಳಿದ್ರೆ, ನೀವು ಆರ್ಎಸ್ಎಸ್ ಹೇಳ್ದಂಗೆ ಮಾಡ್ತೀರಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಪಾಕಿಸ್ತಾನ ಪಿಎಫ್ಐ ಹೇಳ್ದಂಗೆ ಮಾಡೋರು ಅಂತ ಹೇಳಿ ಬಿಜೆಪಿ ಕಿಡಿಕಾರುತ್ತೆ. ಆರ್ಎಸ್ಎಸ್ ನವರು ನಮ್ಮ ನಿಜವಾದ ವೈರಿಗಳು ಆರ್ಎಸ್ಎಸ್ ನವರು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ದೇಶದ ರಾಜಕಾರಣ ಮಾಡೋರೇ ಇವರು. ನೀನು ಆರ್ಎಸ್ಎಸ್ ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೇನೆ ಯಶಸ್ಸು ಹೋಗಿದ್ದೆ. ನೀ ಆರ್ಎಸ್ಎಸ್ ಶಾಖಕ್ಕೆ ಹೋಗೇ ಇಲ್ಲ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋದ್ನಾಗ ಅನುಮತಿ ಇಲ್ದಾನೆ ಶಿಕ್ಷಕ ನಿಂತು ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು ಆರ್ಎಸ್ಎಸ್. ಇಲ್ಲಿರೋರೆಲ್ಲರೂ ಕೂಡ ಆರ್ಎಸ್ಎಸ್. ದೇಶದ ಪ್ರಧಾನಿ ಆರ್ಎಸ್ಎಸ್, ದೇಶದ ಪ್ರಧಾನಿ ಆರ್ಎಸ್ಎಸ್, ಹೋಮ್ ಮಿನಿಸ್ಟರ್ ಆರ್ಎಸ್ಎಸ್. ಇವ್ರು ಯಾರೋ ನೆನ್ನೆ ಮನೆ ಈ ಬಂದಿರೋರು ಇವರು ಆರ್ಎಸ್ಎಸ್ ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ. ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್ ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಅವನ್ನೆಲ್ಲ ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ ಆರ್ಎಸ್ಎಸ್ ಕಲಿಬೇಕಾಯ್ತಿಲ್ಲ. ಆರ್ಎಸ್ಎಸ್ ದೇಶವನ್ನ ಕಟ್ಟುವಂತವ್ರು ನೀವು, ದೇಶನ ಒಡೆಯರು. ಪಾಕಿಸ್ತಾನ ನೀವು, ಬಾಂಗ್ಲಾದೇಶ ನೋಡಿ ಕರ್ತವ್ಯದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕರ್ತವ್ಯದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ ಪಿಎಫ್ಐ ಅಂತೀನಿ, ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು ಪಿಎಫ್ಐ ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ ಪಿಎಫ್ಐ ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ. ಆರ್ಎಸ್ಎಸ್ ನವ್ರು ಹೇಳ್ದಾಗ ಮಾಡೋದು, ನೀವು ಪಿಎಫ್ಐ ಹೇಳ್ದಂಗೆ ಮಾಡೋದು. ಆರ್ಎಸ್ಎಸ್ ನವ್ರು ಹೇಳ್ದಾಗ ಮಾಡೋರು. ಪಾಕಿಸ್ತಾನ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗೆ ಮಾಡೋರು. ಆಯ್ತು, ನೀವ್ ಹೇಳಿ ಪಿಎಫ್ಐ ಹೇಳ್ದಂಗೆ ಮಾಡ್ತೀನಿ ಅಂತ ನೀವ್ ಹೇಳಿ. ಪಿಎಫ್ಐ ನಾನು ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಹಿಂಗೂ ಮಾಡಲ್ಲ. ಪಿಎಫ್ಐ ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. ಆರ್ಎಸ್ಎಸ್ ನಮ್ಮ ವೈರಿಗಳು. ಚೈನಾ ಹೇಳಿದಂಗೆ ಮಾಡೋರು, ಪಾಕಿಸ್ತಾನ ಹೇಳಿದಂಗೆ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು, ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ದೇಶ ಉಳಿಯೋರು. ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಾಗ ನಿಮಗೆ ನೇರವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ? ಬಸವರಾಜ್ ಅವ್ರೆ, ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಯಾವುದೋ ಒಂದು ಸಂಸ್ಥೆಗೆ ಕಳಂಕ ತರುವಂತ ನೋಡ್ರಿ, ಮುಖ್ಯಮಂತ್ರಿ ರಾಜಕೀಯದಲ್ಲಿ ಎಲ್ಲ ಸರ್ವಸಾಮಾನ್ಯ ಮಾಡಬಾರ್ದು. ನಾವು ಅವರ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೇವೆ. ಏನ್ ಕೂಡ ನೀನಲ್ಲ, ನಿಮ್ಮ ಅಪ್ಪನ ಮುಖ್ಯಮಂತ್ರಿ ಮಾತಾಡೋದು ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತಾರೆ? ಮುಖ್ಯಮಂತ್ರಿಗಳು ಬಹುಮತ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇದು ಮಾಡೋದು ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೊಟ್ಟು ಬಂದಿರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡಲಿ ಸುಮ್ಕಿರಿ. ಮುಖ್ಯಮಂತ್ರಿಗಳು ನಿಮ್ ಕೊಟ್ಟು ಬಂದಿರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡಲಿ ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ. ಜಿಂದಾಬಾದ್ ಜಿಂದಾಬಾದ್ ನೋಡ್ರಿ, ಆಚೆ ಕಡೆ ಜಾಗ ಐತೆ, ಹೋಗಿ ಕೂತ್ಕೊಳ್ಳಿ. ಅಲ್ಲೂ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಈಗ ಗೃಹ ಇಲಾಖೆ ಏನು ಕೆಲ ಸಂಘಟನೆಗಳನ್ನ ಬ್ಯಾನ್ ಮಾಡಿರುವಂತದ್ದು ವಿಚಾರ ಏನು ಪ್ರಸ್ತಾಪ ಮಾಡಿದೆ. ಅದರಲ್ಲಿ PFI ಕೂಡ ಇದೆ. ಆಮೇಲೆ ಹಳೆ ಹಿಂದಿನ ಸಂಘಟನೆಗಳು ಬ್ಯಾನ್ ಏನಿತ್ತು ಅದನ್ನ ಅವಧಿ ಮುಂದುವರಿಸುವಂತ ನಿರ್ಧಾರಕ್ಕೆ ಏನ್ ಬರಲಾಗಿದೆ ಆ ವಿಚಾರವಾಗಿ ಎಲ್ಲ ಪ್ರಸ್ತಾಪಕ್ಕೆ ಬಂದಿದೆ. ಆಗ ಸಿದ್ದರಾಮಯ್ಯನವರು ನೀವು RSS ದೇಶ ಒಡೆಯೋ ಕೆಲಸ ಮಾಡಿದೆ, ಸಮಾಜ ಒಡೆಯೋ ಕೆಲಸ ಮಾಡಿದೆ, ಬಹಳ ಡೇಂಜರಸ್ ಇವರು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಗ ಕೆಲ ಬಿಜೆಪಿ ಸದಸ್ಯರು ಅದನ್ನ ಖಂಡಿಸಿದಂತ ಸಂದರ್ಭದಲ್ಲಿ ನೀವೆಲ್ಲ RSS ಅವರು ಅಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮನ್ನ ಮುಂದೆ ಬಿಟ್ಟು ಅವ್ರು ಆಡ್ತಾ ಇದ್ದಾರೆ ಅಷ್ಟೇ ಅನ್ನುವಂತ ಮಾತನ್ನೆಲ್ಲ ಹೇಳ್ತಾರೆ. ಆಗ PFI ವಿಚಾರವನ್ನ ಇವ್ರು ಮುನ್ನೆಲೆಗೆ ತರ್ತಾರೆ ಬಿಜೆಪಿ ಸದಸ್ಯರು. ನಾವು RSS ಆದ್ರೆ ನೀವು PFI ಹೇಳ್ದಂಗೆ ಕೇಳೋರು, ನೀವು ಪಾಕಿಸ್ತಾನ ಹೇಳ್ದಂಗೆ ಕೇಳೋರು ಅನ್ನುವಂತ ವಿಚಾರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಟೈಮ್ನಲ್ಲಿ ದೊಡ್ಡ ಗದ್ದಲ ಗಲಾಟೆ ಆಗುತ್ತೆ. ಹಲವು ಶಾಸಕರುಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತರೆ ಇನ್ನು ಕೆಲ ಸದಸ್ಯರುಗಳು ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಇಲ್ಲಿ ಯಾವುದು ದಾಖಲಾತಿಗೆ ಬಂದಿಲ್ಲ, ಅದರಿಂದ ಯಾವ ಪದನೂ ತಗೊಳಕ್ಕಾಗಲ್ಲ. ಇಲ್ಲಿ ಯಾವುದು ಸದನ ಆರ್ಡರ್ ಇಲ್ಲ. ಮುಖ್ಯಮಂತ್ರಿಗಳು ಉತ್ತರ ಬಳ್ಳಾರಿ ರಿಪಬ್ಲಿಕ್ ನಿಂದು ನರೇಂದ್ರ ಸ್ವಾಮಿ ಅವರು ಲೇ ಅನ್ನ ವರ್ಡ್ ಅನ್ನ ಪದವನ್ನು ಯೂಸ್ ಮಾಡಿದ್ದಾರೆ. ಯಾವುದು ದಾಖಲಾತಿ ಇಲ್ಲ, ಇಲ್ಲಿ ದಾಖಲಾತಿ ಆಗ್ತಾ ಇಲ್ಲ, ಅದರಿಂದ ಇಲ್ಲ, ಅದನ್ನ ಯಾವ್ದು ಪರಿಗಣಿಸಕ್ಕಾಗಲ್ಲ. ಎರಡು ಕಡೆರು ಮಾತಾಡಿರ್ತಾರೆ, ಅದನ್ನ ಬಿಡಿ. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ದಯವಿಟ್ಟು ಎಲ್ಲ ಕೂರ್ರಿ ಇವ್ರೆ, ಅಲ್ಲ ಕೂತ್ಕೋಬೇಕು, ಆಮೇಲೆ ಚರ್ಚೆ ಮಾಡೋಣ. ಸದನ ಪ್ರಾರಂಭ ಕೂರ್ರಿ, ಸದನ ಪ್ರಾರಂಭ ಕೂತ್ಕೊಳ್ಳಿ. ಆ ಮೊಬೈಲ್ ಸೀಸ್ ಮಾಡಿಸಿ ಮೊದಲು. ಈಗ ಮೊಬೈಲ್ ಯೂಸ್ ಮಾಡಿದ್ದು ದಾಖಲೆ ಸಿಕ್ಕಿರೆ ಅದಕ್ಕೆ ಶಿಸ್ತು ಕ್ರಮ ತಗೋಣ. ಅದರಲ್ಲಿ ಮುಲಾಜಿಲ್ಲ, ತಗೋಣಂತೆ. ನೀವು ಕೂತ್ಕೊಳ್ಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಆಮೇಲೆ ಅದನ್ನ ಯಾರು ತಗೊಂಡಿದ್ದಾರೆ ಏನು ಅಂತ ಹೇಳಿ ತಗೋಣ. ಮೊಬೈಲ್ ರೆಕಾರ್ಡಿಂಗ್ ಮಾಡ್ತೀರಾ? ಸಾಧನದೊಳಗೆ ಮೊಬೈಲ್ ರೆಕಾರ್ಡಿಂಗ್ ಮಾಡ್ತೀರಾ? ಸಾಕ್ ಬಿಡ್ರಪ್ಪ, ಸಾಕ್ ಬಿಡೋಣ ಕೂಗಿರೋದು, ಸಾಕು. ಕೂತ್ಕೊಳ್ರಿ ಇವ್ರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷ ರವಿ ಅವರೇ ಕೂತ್ಕೊಳ್ರಿ. ನಿಮ್ಗೆ ಕೂತ್ಕೊಳ್ರಿ. ಸಂವಿಧಾನ ಬಗ್ಗೆ ನೋಡಿ, ಜನ ಎಲ್ಲರನ್ನು ನೋಡಿ ಹೊರಗಡೆ ಜನ ಆಡ್ಕೊತಾರೆ. ಕೂತ್ಕೊಳ್ಳಿ, ಬೇಡ ತಪ್ಪ ತಿಳ್ಕೊತಾರೆ ಸದನದ ಬಗ್ಗೆ. ಕೂತ್ಕೊಳ್ಳಿ. ಯಾರು JT ಪಾಟೀಲ್ ಯಾರು? ಸಂಸದೀಯ ಸಚಿವರು ಮಾತನಾಡ್ತಾರೆ, ಸುಮ್ಮನೆ ಯಾರು?